ಸುವರ್ಣ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಡಾಕ್ಟರ್ ವಿಎಸ್ ಆಚಾರ್ಯ ಸರಳ ಸಜ್ಜನ ರಾಜಕಾರಣಿ. ತನ್ನ ಸೌಮ್ಯತೆಯಿಂದಲೇ ಶತ್ರುಗಳನ್ನು ಮಿತ್ರರನ್ನಾಗಿಸಿದವರು. ಹಾಗಾಗಿ ಇವರು ಅಜಾತ ಶತ್ರುವೂ ಹೌದು. ಇವರು ಇವತ್ತು ತಮ್ಮ ಬದುಕಿನ ಪಯಣ ಮುಗಿಸಿದ್ರು. ಆ ಮೂಲಕ ಅಭಿಜಿತ ದಕ್ಷಿಣ ಕನ್ನಡದ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಶೂನ್ಯ ಮೂಡಿಸಿದ್ದಾರೆ. ಡಾಕ್ಟರ್ ಆಚಾರ್ಯ ಅವರ ರಾಜಕೀಯ ಜೀವನ ಹಾಗೂ ಅವರ ಸಾವಿಗೆ ಕಾರಣ ಏನು ಅಂತ ತಿಳಿಯೋಣ ಇವತ್ತಿನ ಫೋಕಸ್ನಲ್ಲಿ. ಸದಾನಂದ ಗೌಡ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಇವತ್ತು ಮತ್ತೊಂದು ಆಘಾತ. ಸಜ್ಜನ ರಾಜಕಾರಣಿ, ಹಿರಿಯ ಮುತ್ಸದ್ದಿ ಸಚಿವ ಡಾಕ್ಟರ್ ವಿಎಸ್ ಆಚಾರ್ಯ ಇಂದು ತೀರಿಕೊಂಡಿದ್ದಾರೆ. ಕರ್ನಾಟಕ ರಾಜಕಾರಣದ ಅಜಾತ ಶತ್ರು, ಆರ್ಎಸ್ಎಸ್ನ ನಿಷ್ಠಾವಂತ ಕಾರ್ಯಕರ್ತ, ರಾಜಕಾರಣ ಕೊಳೆತು ನಾರುತ್ತಿದ್ದಾಗಲೂ ತಮ್ಮ ಸಂಪನ್ನ ವ್ಯಕ್ತಿತ್ವ ಬಿಟ್ಟುಕೊಡದ ಆಚಾರ್ಯರ ದಿಢೀರ್ ಸಾವು ಕರ್ನಾಟಕದ ಜನತೆಗೆ ಬಹುದೊಡ್ಡ ಶಾಕ್ ನೀಡಿದೆ. ಹಣೆಯ ಮೇಲೆ ಕುಂಕುಮ, ವಿಭೂತಿ, ಎಣ್ಣೆ ಹಾಕಿ ಬಾಚಿದ ಕೂದಲು, ಸಫಾರಿ ಸೂಟ್, ಹೀಗೆ ತಮ್ಮ ವಿಭಿನ್ನ ಅಪಿಯರೆನ್ಸ್ನಿಂದ ಕರ್ನಾಟಕದ ಮಂತ್ರಿ ಮಹೋದಯರ ಪೈಕಿ ಎದ್ದು ಕಾಣುತ್ತಿದ್ದವರು ವಿಎಸ್ ಆಚಾರ್ಯ. ಇವರ ಅಪಿಯರೆನ್ಸ್ ಅಷ್ಟೇ ಅಲ್ಲ, ಇವರು ಬದುಕಿದ ರೀತಿ, ಇವರ ಕಾರ್ಯಶೈಲಿ, ಎಲ್ಲರೊಳಗಿದ್ದೋ ಎಲ್ಲರಂತಾಗುವ ವ್ಯಕ್ತಿತ್ವ ಎಲ್ಲವೂ ವಿಶಿಷ್ಟ, ವಿಭಿನ್ನ, ವಿಶೇಷ. ಸುಮಾರು 50 ವರ್ಷಗಳ ಕಾಲ ನಿತ್ಯ ನಿರಂತರವಾಗಿ ಉಡುಪಿ ಜಿಲ್ಲೆ ಅಭಿವೃದ್ಧಿಗೆ, ನಾಡಿನ ಅಭಿವೃದ್ಧಿಗೆ ಅಪಾರವಾಗಿ ಕೆಲಸ ಮಾಡಿದಂಥವರು. ನಗರಸಭೆಯಿಂದ ಮಂತ್ರಿ ಆಗುವವರೆಗೂ ಉನ್ನತವಾದಂಥ ಕೆಲಸ ಮಾಡಿದಂಥವರು. ಒಂದು ದೊಡ್ಡ ಪಾಂಡಿತ್ಯ ಇತ್ತು. ವೇದವ್ಯಾಸ ಶ್ರೀನಿವಾಸ ಆಚಾರ್ಯ ಹುಟ್ಟಿದ್ದು ಜುಲೈ 6, 1940ರಂದು. ಇವರ ತಂದೆ ವಿದ್ವಾನ್ ವೇದಾಂತ ಶಿರೋಮಣಿ ಕಟ್ಟೆ ಶ್ರೀನಿವಾಸ ಆಚಾರ್ಯ ಸಂಸ್ಕೃತ ಪಂಡಿತರು, ತಾಯಿ ಕೃಷ್ಣವೇಣಿ ಅಮ್ಮ ಗೃಹಿಣಿ. ಇಂಥ ಸುಸಂಸ್ಕೃತ ಕುಟುಂಬದಲ್ಲಿ ಹುಟ್ಟಿದ ವಿಎಸ್ ಆಚಾರ್ಯ ಬಾಲ್ಯದಿಂದಲೇ ವಿದ್ಯಾಭ್ಯಾಸದಲ್ಲಿ ಮುಂದಿದ್ದರು. ಇವರು ಕಡಿಯಾಳಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ಕಮಲಾಬಾಯಿ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪೂರೈಸಿದ್ರು. ನಂತರ ಎಂಜಿಎಂ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಪಡೆದ್ರು. ತಮ್ಮ ಶೈಕ್ಷಣಿಕ ಜೀವನದುದ್ದಕ್ಕೂ ಉನ್ನತ ದರ್ಜೆಯಲ್ಲಿ ಪಾಸಾದ ಆಚಾರ್ಯ ಮಣಿಪಾಲದ ಕೆಎಂಸಿ ಕಾಲೇಜಿನಿಂದ ಎಂಬಿಬಿಎಸ್ ಪದವಿ ಪಡೆದ್ರು. ವೈದ್ಯಕೀಯ ಪದವಿ ಪಡೆದ ನಂತರ ಆಚಾರ್ಯ ಕಲ್ಮಾಡಿಯಲ್ಲಿ ಕ್ಲಿನಿಕ್ ಒಂದನ್ನು ತೆರೆದು ವೈದ್ಯಕೀಯ ಪ್ರಾಕ್ಟೀಸ್ ಮಾಡತೊಡಗಿದ್ರು. ಜನಾನುರಾಗಿ ವೈದ್ಯರಾಗಿ ಅಪಾರ ಜನಮನ್ನಣೆ ಗಳಿಸಿದ್ರು. ಇನ್ನೊಂದೆಡೆ ಜನಸಂಘದತ್ತ ಆಕರ್ಷಿತರಾದ ವಿಎಸ್ ಆಚಾರ್ಯರು ಸಕ್ರಿಯ ರಾಜಕಾರಣಕ್ಕೂ ಧುಮುಕಿದ್ರು. ತಮ್ಮ ಜನಪ್ರಿಯತೆಯಿಂದ ನಿರಾಯಾಸವಾಗಿ ಗೆದ್ದು ಉಡುಪಿ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ತಮ್ಮ 28ನೇ ವಯಸ್ಸಿನಲ್ಲೇ ಪುರಸಭೆಯ ಅಧ್ಯಕ್ಷರಾದ ಆಚಾರ್ಯ ದೇಶದ ಅತ್ಯಂತ ಕಿರಿಯ ಪುರಸಭೆ ಅಧ್ಯಕ್ಷ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದರು. ಹೀಗೆ ಆಚಾರ್ಯರು 8 ವರ್ಷಗಳ ಕಾಲ ಪುರಸಭೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಡಾಕ್ಟರ್ ವಿಎಸ್ ಆಚಾರ್ಯ ಅವರು ಕರ್ನಾಟಕ ಸರ್ಕಾರದಲ್ಲಿ ಒಂದು ಅತ್ಯಂತ ಹಿರಿಯ, ದಕ್ಷ, ಪ್ರಾಮಾಣಿಕ ಸಚಿವರು ಅಂಥೇಳಿ ಇವತ್ತು ಖ್ಯಾತಿವಂತರಾಗಿದ್ದರು. ಮೇಲಾಗಿ ಅವರು ಸಚಿವರು ಅನ್ನೋದಕ್ಕಿಂತ ಒಬ್ಬ ಖ್ಯಾತ ಅರ್ಥಶಾಸ್ತ್ರಜ್ಞ ಕೂಡ. ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿ ಅಪಾರ ಅನುಭವ ಹೊಂದಿದವರು. ಪಕ್ಷದಲ್ಲಿ ಕೂಡ ಒಂದು ಅತ್ಯಂತ ಹಿರಿಯ ನಾಯಕರು. ಪಕ್ಷದ ಸಂಘಟನೆಯಲ್ಲಿ ಅವರ ಕೊಡುಗೆ. ಜನಸಂಘದ ಸಕ್ರಿಯ ಕಾರ್ಯಕರ್ತರಾಗಿದ್ದ ವಿಎಸ್ ಆಚಾರ್ಯ ತಮ್ಮ ಹೋರಾಟದ ಮನೋಭಾವದಿಂದ ಜೈಲಿಗೂ ಹೋಗಿ ಬಂದಿದ್ರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ 19 ತಿಂಗಳ ಕಾಲ ಜೈಲುವಾಸ ಅನುಭವಿಸಿದ್ರು. ಇದರಿಂದ ವಿಎಸ್ ಆಚಾರ್ಯರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಯಿತು. ಮುಂದೆ ಆಚಾರ್ಯ ಜನಸಂಘದ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಅಲ್ಲದೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ, ಭಾರತೀಯ ಜನತಾ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿ ದುಡಿದ್ರು. ಎಮರ್ಜೆನ್ಸಿನಲ್ಲಿ 1 ವರ್ಷ ಜೈಲಿಗಿದ್ದು ಒಬ್ಬ RSS ನಿಷ್ಠಾವಂತ ಕಾರ್ಯಕರ್ತ.
ಅವರು ಮೊದಲನೇ ಬಾರಿಗೆ ಮಂತ್ರಿ ಆದರು. ಪುರಸಭೆಯ ಅಧ್ಯಕ್ಷರಾಗಿ ತಮ್ಮ ರಾಜಕೀಯ ಜೀವನ ಆರಂಭಿಸಿದ ವಿಎಸ್ ಆಚಾರ್ಯ ಮುಂದೆ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದರು. ಹಾಗೆಯೇ ಸಚಿವರು ಆಗಿ ಹಲವು ಖಾತೆಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರು. ಒಬ್ಬ ವೈದ್ಯರಾಗಿ ಜನರ ಕಾಯಿಲೆಗೆ ಮದ್ದು ನೀಡುತ್ತಿದ್ದ ಆಚಾರ್ಯರು ಮಂತ್ರಿಯಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸತೊಡಗಿದ್ರು. ಉಡುಪಿಯನ್ನೇ ತಮ್ಮ ಕರ್ಮಭೂಮಿಯನ್ನಾಗಿಸಿಕೊಂಡಿದ್ದ ವಿಎಸ್ ಆಚಾರ್ಯರು ಒಬ್ಬ ದೈವಭಕ್ತರಾಗಿದ್ರು. ಉಡುಪಿಯ ಹಲವು ದೇವಸ್ಥಾನಗಳ ಅಭಿವೃದ್ಧಿ ಮಂಡಳಿಯ ಗೌರವಾಧ್ಯಕ್ಷರಾಗಿದ್ರು. ಜೊತೆಗೆ ಅಷ್ಟಮಠಗಳೊಂದಿಗೆ ಅತ್ಯಂತ ನಿಕಟ ಸಂಬಂಧ ಹೊಂದಿದ್ರು. ಉಡುಪಿ ಜಿಲ್ಲೆಯಲ್ಲಿ ಕನಕ ಅಧ್ಯಯನ ಪೀಠ ಸ್ಥಾಪನೆಗೆ ಇವರೇ ಕಾರಣಕರ್ತರು. ಒಬ್ಬ ಸ್ವಯಂ ಸೇವಕನಾಗಿ ಬೆಳೆದು ನಮ್ಮ ರಾಜ್ಯದ ಶ್ರೇಷ್ಠ ರಾಜಕಾರಣಿಯಾಗಿ ಬೆಳೆದವರು. ನನಗನ್ನಿಸಿದೆ ಭಾರತೀಯ ಜನತಾ ಪಾರ್ಟಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸುವುದರಲ್ಲಿ ಅವರು ಅಪಾರವಾಗಿರ್ತಕ್ಕಂಥ ಶ್ರಮವನ್ನು ವಹಿಸಿದವರು. ನಮ್ಮಂಥ 10 ಕಾರ್ಯಕರ್ತರನ್ನು ಬೆಳೆಸಿದವರು. ಪಕ್ಷದ ಕಷ್ಟದ ಸಮಯದಲ್ಲಿ ಮತ್ತು ಇವತ್ತು ಅಧಿಕಾರ ಇರತಕ್ಕಂಥ ಸಮಯದಲ್ಲಿ ಸಂಯಮದಿಂದ ವರ್ತಿಸಿ ಪಕ್ಷಕ್ಕೆ ಜವಾಬ್ದಾರಿ ಮತ್ತು ಅದರ ಗೌರವವನ್ನು ಹೆಚ್ಚಿಸಿರ್ತಕ್ಕಂಥ ಒಬ್ಬ ಮೇಧಾವಿಯಿಂದ ನನಗನ್ನಿಸ್ತದೆ. ಒಬ್ಬ ಶಾಸಕನಾಗಿ, ವಿಧಾನ ಪರಿಷತ್ ಸದಸ್ಯನಾಗಿ, ಸಚಿವರಾಗಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದವರು. ವಿಎಸ್ ಆಚಾರ್ಯರದ್ದು ಕೂಡ ಪ್ರೇಮ ವಿವಾಹವೇ. ತಮ್ಮದೇ ಸಮುದಾಯದ ಶಾಂತಾ ಆಚಾರ್ಯ ಅವರನ್ನು ಪ್ರೀತಿಸಿ ವಿವಾಹವಾಗಿದ್ರು. ಆಚಾರ್ಯ ದಂಪತಿಗೆ 4 ಗಂಡು ಹಾಗೂ ಓರ್ವ ಹೆಣ್ಣು ಮಗು ಸೇರಿದಂತೆ ಒಟ್ಟು 5 ಮಕ್ಕಳು. ವಿಎಸ್ ಆಚಾರ್ಯರ ಆರೋಗ್ಯ ಕಳೆದೊಂದು ವರ್ಷದಿಂದ ವಿಪರೀತ ಹದಗೆಟ್ಟಿತ್ತು. ಡಯಾಬಿಟಿಸ್ನಿಂದ ಬಳಲುತ್ತಿದ್ದ ಆಚಾರ್ಯ ಅವರ 2 ಕಿಡ್ನಿಗಳು ವಿಫಲವಾಗಿದ್ದವು. ಅಲ್ಲದೆ ಇವರು ಹೃದಯ ಸಂಬಂಧಿ ಕಾಯಿಲೆಯಿಂದಲೂ ಬಳಲುತ್ತಿದ್ರು. ಇತ್ತೀಚೆಗಷ್ಟೇ ಮನೆಯಲ್ಲಿ ಒಮ್ಮೆ ಕುಸಿದು ಬಿದ್ದಿದ್ರು. ಇವರು ತಮ್ಮ ಕಾಯಿಲೆ ಉಲ್ಬಣಿಸಿದಾಗಲೆಲ್ಲ ಉಡುಪಿಗೆ ಬಂದು ರೆಸ್ಟ್ ಪಡಿತಿದ್ರು. 2 ತಿಂಗಳ ಹಿಂದೆ ಕೂಡ ಇದೇ ರೀತಿ ಉಡುಪಿಯ ಮನೆಗೆ ಬಂದಿದ್ದ ಆಚಾರ್ಯರು 15 ದಿನ ವಿಶ್ರಾಂತಿ ಪಡೆದಿದ್ದರು. ಇದು ನಮ್ಮನ್ನ ಅಗಲಿದ ಅಪರೂಪದ ರಾಜಕಾರಣಿ ಡಾಕ್ಟರ್ ವಿಎಸ್ ಆಚಾರ್ಯ ಅವರ ರಾಜಕೀಯ ಜೀವನ. ಡಾಕ್ಟರ್ ವಿಎಸ್ ಆಚಾರ್ಯ ಅವರ ರಾಜಕಾರಣಿಯ ಮುಖ ಮಾತ್ರ ನಮಗೆ ಚಿರಪರಿಚಿತ. ಆದರೆ ಅವರ ಇನ್ನೊಂದು ಮಾನವೀಯ ಮುಖದ ಪರಿಚಯ ನಮಗಿಲ್ಲ. ಆ ಮುಖದ ಪರಿಚಯ ಮಾಡ್ತೀನಿ ಒಂದು ಸಣ್ಣ ವಿರಾಮದ ನಂತರ.